ಫುಡ್ ರೆಡಿ ಯಾಕೆ ಕೊಟ್ಟಿದ್ದೀರಾ? ಹಾಂ ನೋಡಿ, ಇದೇ ಹಣೆ ಬಾರಿ ರೆಸ್ಟೋರೆಂಟಲ್ಲಿ ನೋಡಿ, ಈ ಥರ ಜಾಗ. ಹೊರಗೆ ಹೋಗೋಕ್ಕೂ ಆಗಲ್ಲ, ಒಳಗಡೆ ಹೋಗೋಕ್ಕೂ ಆಗಲ್ಲ. ಅಣ್ಣ, ಇದು ಫುಡ್ ರೆಡಿ ಕೊಟ್ಟಿದ್ರೆ ಐಟಮ್ ಕೊಡ್ತಾ ಇಲ್ಲ ಯಾಕೆ? ಅಡ್ವಾನ್ಸ್ ಯಾಕೆ ಕೊಡ್ತೀರಾ ಫುಡ್ ರೆಡಿ? ಅಣ್ಣ, ಇದು ಫುಡ್ ರೆಡಿ ಇದೆ ಕೊಡಿ. ನೋಡಿ ಯಾವ ಥರ ರೆಸ್ಪಾನ್ಸ್ ಮಾಡ್ತಾರೆ ನೋಡಿ ಬ್ರದರ್. ಆದರೆ ಹೇಳ್ತೀನಲ್ಲ, ನಮ್ಮ ಡೆಲಿವರಿ ಬಾಯ್ಸಿಗೆ ವರ್ಸ್ಟ್ ಅಂದರೆ ರೆಸ್ಟೋರೆಂಟ್ಗಳೇ. ಅದೇ ಕಸ್ಟಮರ್ ರೆಸ್ಟೋರೆಂಟಲ್ಲಿ ಬಂದರೆ ಅವ್ರಿಗೆ ಯಾವ ಥರ ರೆಸ್ಪಾನ್ಸ್ ಕೊಡ್ತಾರ? ಎ ಸಿಯಲ್ಲಿ ಒಳ್ಳೆ ಮೆತ್ತಂದು ಸೋಫಾ ಸೆಟ್ಟಲ್ಲಿ ಕುಂದಿರಿಸಿ, ಸೋಫಾದಲ್ಲಿ ಕುಂದಿರಿಸಿ ಹೋಗಿ ಬಕೆಟ್ ಹಿಡಿತಾರೆ. ನಮ್ಮ ಮಾರ್ಕಲ್ಲಿ ಎ ಸಿ ಎಸ್ ಲೇಔಟಲ್ಲಿ ಇರುವ ರೆಸ್ಟೋರೆಂಟ್ ಇದು, ಇಂಪೀರಿಯೋ. ಫುಡ್ ರೆಡಿ ಇದೆ. ಇನ್ನೊಂದು ಕೂಡ ಇಂಪೀರಿಯೋನೇ, ಅದು ಫುಡ್ ರೆಡಿ ಇಲ್ಲ. ಇವರು ನಮ್ಮ ಡೆಲಿವರಿ ಬಾಯ್ಸಿಗೆ ಯಾವ ಥರ ಪಿಕಪ್ ಜಾಗ ಕೊಟ್ಟಿದ್ದಾರೆ ತೋರಿಸ್ತೀನಿ ನೋಡಿ. ಅದರಲ್ಲೂ ಮತ್ತೆ ಯಾವ ಥರ ರೆಸ್ಪಾನ್ಸ್ ಮಾಡ್ತಾರೋ ನಮಗೆ ಅಂತ ತೋರಿಸ್ತೀನಿ ನೋಡಿ. ನೋಡ್ತಿದ್ದಾರಲ್ಲ, ಇದೆ ಇಂಪೀರಿಯೋ ನೋಡಿ. ಕಸ್ಟಮರ್ಗೆ ಒಳಗಡೆ, ಅದು ಮೇನ್ ಡೋರು. ನಮ್ಮ ಡೆಲಿವರಿ ಬಾಯ್ಸ್ಗಳಿಗೆ ಈ ಜಾಗ ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಅದು ಕಸ್ಟಮರ್ಗೆ, ಇದು ಡೆಲಿವರಿ ಬಾಯ್ಸ್ಗಳಿಗೆ ನೋಡಿ. ನೋಡಿ, ಇಲ್ಲಿ ಹೈಟ್ ಇದ್ದವ್ರು ಬಂದರೆ ಎಷ್ಟೋ ಸಲ ತಲೆ ಡ್ಯಾಮೇಜ್ ಆಗಿದೆ ಗೊತ್ತಾ? ತಲೆ ಓಪನ್ ಆಗಿದೆ ಎಷ್ಟೋ ಟೈಮ್. ಇದೆಲ್ಲ ಫುಲ್ಲು ಸ್ಮೆಲ್. ಇದು ಡಸ್ಟ್ಬಿನ್ ಇರೋ ಜಾಗ ಇದು. ಅಣ್ಣ, ಇದು ಫುಡ್ ರೆಡಿ ಇದೆ ಕೊಡಿ. ನೋಡಿ ಯಾವ ಥರ ರೆಸ್ಪಾನ್ಸ್ ಮಾಡ್ತಾರೆ ನೋಡಿ ಬ್ರದರ್. ಕೊಡಿ, ಇವ್ರಿಗೆ ಕಿವಿನೇ ಕೆಲಸ ಅಲ್ಲ ಇವರಿಗೆ. ಅಣ್ಣ ಅಣ್ಣ, ಇದು ಫುಡ್ ರೆಡಿ ಇದೆ ಕೊಡಿ. ಹಲೋ, ಕರೆನ ಕರಿ, ಕೊಡೋಕ್ಕಾಗಲ್ಲ ಅಂದರೆ ಫುಡ್ ರೆಡಿ ಇದೆ. 4435 ಇಲ್ಲೇ ಇದೆ ನೋಡಿ. ಇವನಿಗೂ ಕಿವಿ ಕೆಲಸ ಅಲ್ಲ, ಅವ್ರ ಕೆಲಸ ಅವ್ರದ್ದು, ಬೇರೆ ಕೊಡೋಂಗಿಲ್ಲ ಅವರು. ಹಲೋ ಅಣ್ಣ, ಯಾರಿಗೆ ಕಿವಿ ಕೆಲಸ ಅಲ್ಲ ಇಲ್ಲಿ? ರೆಡಿ ಇದೆ ನೋಡಿ, 4435. ಹಾಂ, ಏನು ನೀವೇ ಬರ್ಬೇಕು ಐಟಮ್ ಕೊಡೋಕ್ಕೆ? ಹಾಂ, ನೋಡಿ ನೆಟ್ವರ್ಕು ಬರೋಲ್ಲ, ಅದೊಂದು ಪ್ರಾಬ್ಲಮ್ ಇಲ್ಲಿ. ವರ್ಸ್ಟ್ ಅಂದರೆ ವರ್ಸ್ಟು ಕೊಡ, ಇದೊಂದು ಪ್ರಾಬ್ಲಮ್. ಅಣ್ಣ, ಇದೊಂದು ರೆಡಿ ಇದೆ ನೋಡಿ, 6280. ಫುಡ್ ರೆಡಿ ಯಾಕೆ ಕೊಟ್ಟಿದ್ದೀರಾ? ಹಾಂ ನೋಡಿ, ಇದೇ ಹಣೆ ಬಾರಿ ರೆಸ್ಟೋರೆಂಟಲ್ಲಿ. ಅಣ್ಣ, ಇದು ಫುಡ್ ರೆಡಿ ಇದೆ, ಐಟಮ್ ಎಲ್ಲಿದೆ? ಇದು ಚೆಕ್ ಮಾಡಿದ್ದು, ಫುಡ್ ರೆಡಿ ಇದೆ ನೋಡು. ನೋಡಿ ಒಳಗಡೆ ಎಷ್ಟು ಜನ ಇದ್ದಾರೆ, ಆದರೆ ಡೆಲಿವರಿ ಬಾಯ್ಸ್ಗೆ ಯಾವುದೇ ಥರ ರೆಸ್ಪಾನ್ಸ್ ಮಾಡಲ್ಲ ಜಾಸ್ತಿ ಇಲ್ಲಿ. ಅಡ್ವಾನ್ಸ್ ಫುಡ್ ರೆಡಿ ಕೊಡ್ತಾರೆ, ಅದೇನು ಸಿಗುತ್ತೋ ಗೊತ್ತಿಲ್ಲ ಇವರಿಗೆ. ಫುಡ್ ರೆಡಿ ಕೊಡ್ತಾರೆ, ಐಟಮ್ ಕೊಡಲ್ಲ ನೋಡಿ. ಇದು ಫುಲ್ಲು ಸ್ಮೆಲ್ ಗೊತ್ತಾ? ಇವತ್ತು ಸ್ವಲ್ಪ ಪರವಾಗಿಲ್ಲವಾಗ, ಸ್ವಲ್ಪ ಬಣ್ಣ ಸುಣ್ಣ ಹೊಡೆದವ್ರೆ. ಮೊದಲಿಗೆ ನೋಡಿಬಿಟ್ರೆ ನೀವು ಶಾಕ್ ಆಗಿ ಹೋಗ್ತಿದ್ದೀರ. ಅಣ್ಣ, ಇದು ಫುಡ್ ರೆಡಿ ಕೊಟ್ಟಿದ್ರೆ ಐಟಮ್ ಕೊಡ್ತಾ ಇಲ್ಲ ಯಾಕೆ? ಅಡ್ವಾನ್ಸ್ ಯಾಕೆ ಕೊಡ್ತೀರಾ ಫುಡ್ ರೆಡಿ? ಹಾಂ, ಅಲ್ಫಾಮ್. ಫುಡ್ ರೆಡಿ ಯಾಕೆ ಕೊಡ್ತೀರಾ ಅಡ್ವಾನ್ಸ್? ಯಾವಾಗಲೂ ಸೇಮ್ ಪ್ರಾಬ್ಲಮ್ ಬ್ರದರ್. ಹಾಂ, ಅಡ್ವಾನ್ಸ್ ಫುಡ್ ರೆಡಿ ಕೊಡೋಕೆ ಹೋಗಬೇಡಿ. ನಮ್ದು ಎತ್ಕೊಂಬ ಸ್ವಲ್ಪ ಜಲ್ದಿ.
ಫುಡ್ ರೆಡಿ ಕೊಟ್ಟೆ 5 ಮಿನಿಟ್ಸ್ ಮೇಲೆ ಆಯಿತು. 45 ರೂಪಾಯಿ ಎರಡು ಆರ್ಡ್ರ್ ಹಾಕಿದ್ದಾರೆ ಅಣ್ಣ. ನಿಮ್ದ್ರಲ್ಲಿ ಅದೊಂದು ವೇಸ್ಟ್ ಅಣ್ಣ ಜೊಮ್ಯಾಟೋದಲ್ಲಿ. ಈಗ ಒಂದು ಆರ್ಡ್ರ್ 45 ರೂಪಾಯಿ 40 ರೂಪಾಯಿ ಕೊಟ್ಟಿದ್ದಾನಕ್ಕ. ಪಕ್ಕದಾಗಿದ್ದರೆ 5 ರೂಪಾಯಿ ಅಷ್ಟೇ ಕೊಡೋದು. ಇದರಲ್ಲಿ ಆ ಥರ ಎಲ್ಲ ಕೊಡೋಲ್ಲ. ಸ್ವಿಗ್ಗಿಯಲ್ಲಿ 40 ರೂಪಾಯಿ ಕೊಡೋಣ ಅಂದರೆ ಪಕ್ಕದಲ್ಲಿ ಡ್ರಾಪು 30 ರೂಪಾಯಿ 40 ರೂಪಾಯಿ ಕೊಟ್ಟೆ ಕೊಡ್ತಾನೆ. ನೋಡಿ ಈಗ 2 ಆರ್ಡ್ರ್ ಇದಾವಲ್ಲ, ಒಂದು ಇಲ್ಲೇ ಪಿಕಪ್ ಇಲ್ಲಿ, ಡ್ರಾಪ್ ಇಲ್ಲಿ, ಇದು 2ಕ್ಕೆ 70 ಕೊಟ್ಟಿದ್ದಾನೆ. ಅದು 6280. ಏ ಮೊಬೈಲ್ ಕೊಡೋಪ್ಪ. ಓಕೆ ಸ್ವಲ್ಪ ಜಲ್ದಿ. ಮೊಬೈಲ್ ಎತ್ಕೊಂಡು ಹೋದ. ಓಕೆ ಥ್ಯಾಂಕ್ ಯು. ಪಿಕಪ್ ಆಯಿತು. ಹಾಂ ಸ್ವಲ್ಪ ಸೈಡ್ ಬಿಡೋಣ. ನೋಡಿ ಈ ಥರ ಜಾಗ, ಹೊರಗಡೆ ಹೋಗೋಕ್ಕೂ ಆಗಲ್ಲ, ಒಳಗಡೆ ಹೋಗೋಕ್ಕೂ ಆಗಲ್ಲ. ಇದೊಂದು ಪ್ರಾಬ್ಲಮ್. ನೋಡ್ತಾ ಇದ್ದಾರಲ್ಲ, ಫುಡ್ ರೆಡಿ ಕೊಟ್ಟು 10 ನಿಮಿಷ ಆಯಿತು. ಐಟಮ್ ಇವಾಗ ಕೊಟ್ಟಿದ್ದಾನೆ 6280. ನೋಡಿ ಕಸ್ಟಮರ್ಗೆ ಯಾವ ಥರ ರೆಸ್ಪಾನ್ಸ್ ತೋರಿಸ್ತೀನಿ ನೋಡಿ ನಿಮಗೆ. ಹಣ ಅಲ್ಲಿ ಬ್ಯಾಕ್ ಸೈಡಲ್ಲಿ ಹೋಗಿ ನೋಡಿ ಕಸ್ಟಮರ್ಗೆ ಈ ಥರ ರೆಸ್ಪಾನ್ಸು. ಈಗ ಎಕ್ಸಾಂಪಲ್ ಹೇಳ್ತೀನಿ ನೋಡಿ ನಿಮಗೆ. ಈಗ 2 ಆರ್ಡ್ರ್ ಪಿಕಪ್ ಮಾಡ್ತಾಯಿದ್ದೀನಿ ನಾನು. ಇಬ್ಬರು ಕಸ್ಟಮರ್ ಇದ್ದಂಗೆ. ಅದೇ ಇಬ್ಬರು ಕಸ್ಟಮರ್ ಬಂದು ಇಲ್ಲಿ ತಿಂದರೆ ಯಾವ ಥರ ರೆಸ್ಪಾನ್ಸ್ ಕೊಡ್ತಾರೆ. ಒಳ್ಳೆ ಎ ಸಿಯಲ್ಲಿ ಕುದುರಿಸೋದು. ಕಸ್ಟಮರ್ಸಿಗಾದರೆ ಈಗ ನೋಡಿ ನಾನು 2 ಆರ್ಡ್ರ್ ಪಿಕಪ್ ಮಾಡಿದ್ದೀನಿ. ಇಬ್ಬರು ಕಸ್ಟಮರ್ ಇದ್ದಂಗೆ, ಅರ್ಥ ಆಯ್ತಾ. ಇಬ್ಬರು ಕಸ್ಟಮರ್ಗಳಿಗೆ ಅದೇ ಕಸ್ಟಮರ್ ರೆಸ್ಟೋರೆಂಟಲ್ಲಿ ಬಂದರೆ ಅವ್ರಿಗೆ ಯಾವ ಥರ ರೆಸ್ಪಾನ್ಸ್ ಕೊಡ್ತಾರೆ. ಎ ಸಿಯಲ್ಲಿ ಒಳ್ಳೆ ಮೆತ್ತಂದು ಸೋಫಾ ಸೆಟ್ಟಲ್ಲಿ ಕುಂದಿರಿಸಿ, ಸೋಫಾದಲ್ಲಿ ಕುಂದಿರಿಸಿ ಹೋಗಿ ಬಕೆಟ್ ಹಿಡಿತಾರೆ. ಮೆನು ಕೊಟ್ಟು ಬಕೆಟ್ ಹಿಡಿತವ್ರೆ. ಅದೇ ನಮ್ಮ ಡೆಲಿವರಿ ಬಾಯ್ಸ್ಗಳು ಬಂದರೆ ರೆಸ್ಪಾನ್ಸೇ ಇಲ್ಲ. ನೋಡ್ತಾ ಇದ್ರಲ್ಲ, ಫುಡ್ ರೆಡಿ ಕೊಟ್ಟು ರೆಸ್ಪಾನ್ಸ್ ಇಲ್ಲ. ಅದು ಪಿಕಪ್ ಮಾಡೋ ಜಾಗ ನೋಡ್ತಾ ಇದ್ರಲ್ಲ. ನಾನು ಈ ಲೊಕೇಶನಲ್ಲಿ ಕೆಲಸ ಮಾಡೋಕ್ಕೆ 4 ವರ್ಷ ಆಯ್ತಿದೆ ಫುಡ್ ಡೆಲಿವರಿ ಕೆಲಸ ಮಾಡೋಕ್ಕೆ. ಇವಾಗ ಸ್ವಲ್ಪ ಪರವಾಗಿಲ್ಲ, ಅಷ್ಟೋ ಇಷ್ಟೋ ಸ್ವಲ್ಪ ಬಣ್ಣ ಹಚ್ಚಿ, ಸುಣ್ಣ ಬಣ್ಣ ಹಚ್ಚಿ ಹೆಂಗೋ ರೆಡಿ ಮಾಡಿದ್ದಾರೆ. ಏನು ಮಾಡೋಕ್ಕಾಗಲ್ಲ. ನಮ್ಮ ಡೆಲಿವರಿ ಹೇಳ್ತೀನಿ ನೋಡಿ, ಕಸ್ಟಮರ್ ಹತ್ರ ಏನೋ ಓಕೆ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ. ಆದರೆ ಹೇಳ್ತೀನಲ್ಲ, ನಮ್ಮ ಡೆಲಿವರಿ ಬಾಯ್ಸಿಗೆ ವರ್ಸ್ಟ್ ಅಂದರೆ ರೆಸ್ಟೋರೆಂಟ್ಗಳೇ. 80ರಿಂದ 90% ನಮಗೆ ರೆಸ್ಟೋರೆಂಟಿಂದನೇ ನಮಗೆ ನೋ ರೆಸ್ಪೆಕ್ಟ್ ಡೆಲಿವರಿ ಬಾಯ್ಸ್ಗಳಿಗೆ. ಹೆಂಗೋ ಕಸ್ಟಮರ್ ಬುಕ್ ಮಾಡಿರ್ತಾರೆ, ಅವರು ಪಾಪ ರೆಸ್ಪೆಕ್ಟ್ ಕೊಡ್ತಾರೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ನನಗೇನು ಬೇಜಾರು ಗೊತ್ತಾ, ನನಗೆ ಎಕ್ಸ್ಪೀರಿಯನ್ಸ್ ಆಯ್ತು, 4 ವರ್ಷ ಎಕ್ಸ್ಪೀರಿಯನ್ಸ್ ಆಯ್ತಲ್ಲ. ಈ ಥರ ದರಿದ್ರ ರೆಸ್ಟೋರೆಂಟ್ಗಳಿಂದ ನಮ್ಮ ಡೆಲಿವರಿ ಬಾಯ್ಸಿಗೆ ಈ ಥರ ಪ್ರಾಬ್ಲಮ್ ಆಗೋದು ನೋಡಿ. ಇದಕ್ಕೇನು ಅನಿಸುತ್ತೆ ನೀವು ಕಮೆಂಟ್ ಮಾಡಿ. ಈ ಲೊಕೇಶನಲ್ಲಿ ಮಾರ್ತಳ್ಳಿ ACS ಲೋಡಲ್ಲಿ ಅನುಭವಿಸಿರ್ತಾರೆ ಆಲ್ರೆಡಿ ನೀವು. ಅಲ್ಲಿ ಡೆಲಿವರಿ ಬಾಯ್ಸ್ ಅಂದಮೇಲೆ ಗೊತ್ತಿರುತ್ತೆ. ಕಮೆಂಟ್ ಮಾಡಿ.